ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ವೀಡಿಯೋಸ್ ಹಾಕಿ. ಸೊ ಹಾಗಾಗಿ ಇವತ್ತು ಬೆಂಡೆಕಾಯಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಒಂದು ಬಾಣಲೆನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಲೋಳೆ ಅಂಶ ಎಲ್ಲ ಬಿಡಬೇಕು. ಈ ಲೋಳೆ ಅಂಶ ಬಿಡೋದಕ್ಕೆ ಬೇಗ ಹೋಗಬೇಕು ಅಂದರೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಒಂದು 2-3 ಡ್ರಾಪು ಅಷ್ಟು ಹಾಕಿ ಉರಿಬೇಕು ಎಣ್ಣೆಲೇ. ಆಗ ಬೇಗ ಅದು ಲೋಳೆ ಅನ್ನೋದು ಬಿಟ್ಕೊತಾ ಹೋಗುತ್ತೆ. ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು. ಇಲ್ಲಾಂದರೆ ನಿಂಬೆಹಣ್ಣು ಇಲ್ಲಾಂದರೆ ಹುಣಸೆಹಣ್ಣು ನೀರಾದ್ರೂ ಹುಣಸೆಹಣ್ಣು ನೀರನ್ನು ನೆನೆಸಿಟ್ಬಿಟ್ಟು ಅದನ್ನು ಸಹ ಹಾಕ್ಕೋಬೋದು. ಅದರಿಂದನೂ ಸಹ ಲೋಳೆ ಬೇಗ ಹೊಡೆಯುತ್ತೆ. ಸೊ ಇದನ್ನು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಬೇಕು. ಎಷ್ಟು ಅಂದರೆ ಇದು ಒಂದು ಎಣ್ಣೆಲೇ ಒಂದು ಅರ್ಧ ಭಾಗದಷ್ಟು ಬೆಂದಿರಬೇಕು. ಅಷ್ಟು ಇದು ಮಾಡಬೇಕು. ಇದನ್ನು ಎಣ್ಣೆಲೇ ಹುರ್ಕೋಬೇಕು. ಇದೆಲ್ಲ ಸ್ವಲ್ಪ ಇದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಇದು ನೀರೆಲ್ಲ ಹಾಕಿ ಅದರಲ್ಲೇ ಸ್ವಲ್ಪ ಬೇಯಲಿ ಅಂತ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರದ ಪುಡಿ, ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆದರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್. ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಕೊನೆವರೆಗೂ. ಈಗ ಮಸಾಲೆ ಪುಡಿನ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಅವ್ರವ್ರ ಮನೆಗೆ ಹೇಗೆ ಟೇಸ್ಟ್ ತಕ್ಕಂತೆ ಇದನ್ನು ಹಾಕ್ಕೋಬೋದು. ಸೊ ನಾನು ಇಲ್ಲೊಂದು 2 ಸ್ಪೂನು ಖಾರದ ಪುಡಿ ಹಾಗೆ ಒಂದು 2 ಸ್ಪೂನು ಮಸಾಲೆ ಪುಡಿನ ಹಾಕ್ಕೊಂಡಿದ್ದೀನಿ. ನಮಗಂತೂ ಈ ಬೆಂಡೆಕಾಯಿ ಸಾಂಬಾರು ತುಂಬ ಇಷ್ಟ. ನಿಮ್ಗೆ ಯಾರಿಗೆ ಇಷ್ಟ ಅಂತ ತಿಳಿಸಿ. ನೀವು ಹೇಗೆ ಮಾಡ್ತೀರಾ ನಿಮ್ಮ ಮನೆಗಳಲ್ಲಿ ಅಂತ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀನೋ ಅದನ್ನು ನಾನು ಈಗ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲೆಲ್ಲ ಲೋಳೆ ಬಿಟ್ಟಿದೆ. ಲೋಳೆ ಬಿಟ್ಟ ಮೇಲೆ ನೀರು ಹಾಕ್ಕೊಂಡು ಇದು ಮಾಡಿದ್ರೆ ಅದು ಚೆನ್ನಾಗಿ ನೀರು ಹಾಕಿದ್ಮೇಲೆ ಅದು ಇನ್ನೂ ಒಂದು ಅರ್ಧದಷ್ಟು ಬೇಯುತ್ತೆ. ಈಗ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರಬೇಕು. ಇದನ್ನು ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಸಾಂಬಾರು ಅನ್ನೋದು ಚೆನ್ನಾಗಾಗುತ್ತೆ. ಮುದ್ದೆಗೆ, ದೋಸೆಗೆ, ಚಪಾತಿಗೆ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಗೊಜ್ಜು, ಬೆಂಡೆಕಾಯಿ ಸಾಂಬಾರು, ಬೆಂಡೆಕಾಯಿ ಪಲ್ಯ ಎಲ್ಲದೂ ಇಷ್ಟ ಆಗುತ್ತೆ ನನಗಂತೂ. ನಿಮಗೆ ಇಷ್ಟನಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈಗ ಇದನ್ನು ನೀರಲ್ಲೇ ಸ್ವಲ್ಪ ಬೇಯ್ಕೊಂಡಿದೆ ಅಲ್ವಾ. ಹೀಗಾಗಿ ಈ ಮಸಾಲೆನ ರುಬ್ಬಿರೋವಂಥ ಮಸಾಲೆನ ಈಗ ಸೇರಿಸ್ಕೊತಾ ಇದ್ದೀನಿ. ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಮತ್ತೊಮ್ಮೆ ಇದನ್ನೇನು ಜಾಸ್ತಿ ಹೊತ್ತು ಬೇಯಿಸಬೇಕಾಗಿರೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ಇದು 3/4 ಭಾಗದಷ್ಟು ಬೆಂದಿರುತ್ತೆ. ಈಗ ಈ ಮಸಾಲೆಯಲ್ಲಿ ಇದು ಬೆಂಡೆಕಾಯಿ ಅನ್ನೋದು ಅದು ಮಸಾಲೆನ ಹಿಡ್ಕೋಬೇಕು ಅಷ್ಟೇ. ಅಲ್ಲಿವರೆಗೂ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಈಗ ನೀರನ್ನ ಹಾಕ್ತಾಯಿದ್ದೀನಿ. ಮಸಾಲೆ ಹಸಿ ಹೋಗೋವರೆಗೂ ಹುರ್ಕೊಂಡು ನಂತರ ಅದನ್ನು ನೀರು ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಮಗೆ ಮುದ್ದೆಗೆ ಆದರೆ ಸ್ವಲ್ಪ ಸಾಂಬಾರು ಥರ ಮಾಡ್ಕೋಬೋದು. ಇಲ್ಲ ಚಪಾತಿ ದೋಸೆಗಾದರೆ ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೋದು ಗಟ್ಟಿಯಾಗಿ, ಅವ್ರವ್ರ ಇಷ್ಟ. ಈಗ ಕರಿಬೇವನ್ನ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸಿದ್ದೀನಿ. ನೋಡಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಾಂಬಾರು. ಸೊ ಯಮ್ಮಿಯಾಗಿತ್ತು ಸಾಂಬಾರಂತೂ. ಸೂಪರಾಗಿತ್ತು ಅಂತ ಹೇಳ್ಬೋದು. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮರಿಬೇಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.